ನಮಸ್ಕಾರ ವೀಕ್ಷಕರಿಗೆಲ್ಲರಿಗೂ ರಾಧಾಕೃಷ್ಣ ಸಮರ್ಪಣಾ ಚಾನಲ್ಗೆ ಸ್ವಾಗತ. ವೀಕ್ಷಕರೇ, ಇವತ್ತು ನವರಾತ್ರಿ ಬಗ್ಗೆ ತಿಳಿತಾ ಹೋಗೋಣಂತೆ. ನವರಾತ್ರಿ ಪೂಜಾ ವಿಧಾನ ಮತ್ತು ನವರಾತ್ರಿ ಮಹತ್ವ ಮತ್ತು ಯಾವ ವಿಧಾನದಿಂದ ಈ ನವರಾತ್ರಿ ಪೂಜೆ ಮಾಡಬೇಕು ಅನ್ನೋದನ್ನು ತಿಳಿತಾ ಹೋಗೋಣಂತೆ. ಹಾಗಾದರೆ ವಿಡಿಯೋ ಸ್ಟಾರ್ಟ್ ಮಾಡೋಣ. ನವರಾತ್ರಿ ಪ್ರಸಿದ್ಧವಾದಂತಹ ಹಬ್ಬ ಆಗಿದೆ. ಕರ್ನಾಟಕದಲ್ಲಿ ದಸರಾ ಅಂತ ಕರೀತಾರೆ ಮತ್ತು ಪಶ್ಚಿಮ ಬಂಗಾಳದಲ್ಲಿ ದುರ್ಗಾ ಪೂಜೆ ಅಂತ ಹೇಳಿ ಪ್ರಸಿದ್ಧಿಯನ್ನು ಹೊಂದಿದೆ. ಹಿಂದೂ ಪುರಾಣದ ಪ್ರಕಾರ ಮೊದಲಿಗೆ 5 ನವರಾತ್ರಿ ಆಚರಣೆಯಲ್ಲಿತ್ತು. ಆದರೆ ಈಗ 2 ನವರಾತ್ರಿ ಆಚರಣೆಯಲ್ಲಿದೆ. ಅದು ಅಂತಂದರೆ ಶರನ್ನವರಾತ್ರಿ ಮತ್ತು ಚೈತ್ರ ನವರಾತ್ರಿ. ಈಗ ನಾವು ಆಚರಿಸ್ತಾ ಇರೋದು ಅಂದರೆ ಶರನ್ನವರಾತ್ರಿ. ಈ ನವರಾತ್ರಿ ಹಿನ್ನೆಲೆ ಏನು ಅಂತ ನೋಡ್ತಾ ಹೋದರೆ, ಪುರಾಣದ ಪ್ರಕಾರ ಹಿಂದೆ ವಿದ್ಯುನ್ಮಾಲಿ ಮತ್ತು ಮಾಲಿನಿ ಎಂಬ ರಾಕ್ಷಸ ದಂಪತಿಗಳಿಗೆ ತುಂಬ ದಿನದಿಂದ ಮಕ್ಕಳಿರೋದಿಲ್ಲ. ಪುತ್ರ ಪ್ರಾಪ್ತಿಗೋಸ್ಕರ ಮಾಲಿನಿ ಕಾಡಿಗೆ ಹೋಗಿ ಮಹಿಷಿ ಅಂತಂದರೆ ಎಮ್ಮೆ ರೂಪದಲ್ಲಿ ತಪಸ್ಸನ್ನು ಆಚರಿಸ್ತಾಳೆ. ಈಕೆ ಘೋರ ತಪಸ್ಸೇನಿದೆ, ಆ ತಪಸ್ಸಿನಿಂದ ಹೊರಹೊಮ್ಮಿದಂತಹ ಶಾಖ ಋಷಿಯೊಬ್ಬರ ತಪಸ್ಸನ್ನು ಭಂಗ ಮಾಡುತ್ತೆ. ಇದರಿಂದ ಕೋಪಗೊಂಡಂತಹ ಋಷಿ ತಮ್ಮ ಜ್ಞಾನ ಶಕ್ತಿಯಿಂದ ಮಾಲಿನಿ ತಪಸ್ಸನ್ನು ಆಚರಿಸುವುದನ್ನು ತಿಳಿದುಕೊಂಡು ಮಹಿಷಿ ರೂಪದಲ್ಲಿ ತಪಸ್ಸನ್ನು ಆಚರಿಸಿದ್ದರಿಂದ ನಿನ್ನ ಹೊಟ್ಟೆಯಲ್ಲಿ ಮಹಿಷ ಅಂತಂದರೆ ಕೋಣವೇ ಜನ್ಮ ತಾಳಲಿ ಅಂತ ಹೇಳಿ ಶಾಪ ಕೊಡ್ತಾರೆ. ಇದರ ಫಲವಾಗಿ ಮಹಿಷಾಸುರನ ಜನನವಾಗುತ್ತೆ. ಒಮ್ಮೆ ವಿದ್ಯುನ್ಮಾಲಿ ದೇವೇಂದ್ರನ ಮೇಲೆ ಯುದ್ಧ ಸಾರ್ತಾನೆ. ಯುದ್ಧದ ಸಂದರ್ಭದಲ್ಲಿ ಸೇನೆ ಸೋತು ಹೋಗುತ್ತೆ ಮತ್ತು ವಿದ್ಯುನ್ಮಾಲಿಯು ಕೂಡ ಸಾವನ್ನಪ್ತಾರೆ. ಇದರ ಸೇಡು ತೀರಿಸ್ಕೋಬೇಕು ಅಂಥೇಳಿ ಬಾಲಕನಾದ ಮಹಿಷ ಹೊರಟಾಗ ಅವರ ತಾಯಿ ಅವರನ್ನು ತಡೆದು ತಪಸ್ಸನ್ನು ಆಚರಿಸಿ ಶಕ್ತಿ ಸಂಪಾದನೆ ಮಾಡುವಂತೆ ಸೂಚನೆಯನ್ನು ನೀಡ್ತಾಳೆ. ಅದರಂತೆ ಮಹಿಷಾಸುರ ತಪಸ್ಸನ್ನು ಆಚರಿಸ್ತಾನೆ. ಇದರಿಂದ ಬ್ರಹ್ಮದೇವ ರಾಜ ಮಹಿಷಾಸುರನಿಗೆ ಅಮರತ್ವವನ್ನು ವಾಗ್ದಾನ ಮಾಡ್ತಾರೆ. ಆದರೆ ಸಿಂಹವನ್ನು ಪಳಗಿಸಬಲ್ಲ ಹೆಣ್ಣಿನ ಹೊರತಾಗಿ ಬೇರಾರಿಂದಲೂ ಸಾವು ಬರಬಾರ್ದು ಅಂತೇಳಿ ವರನ ಪಡ್ಕೋತಾನೆ. ವರದ ಬಲದಿಂದ ಕೊಬ್ಬಿದಂತಹ ಮಹಿಷಾಸುರ ತ್ರಿಲೋಕಗಳ ಮೇಲೆ ದಾಳಿ ಮಾಡ್ತಾನೆ. ಭೂಮಿ, ಸ್ವರ್ಗ ಮತ್ತು ನರಕ ಎಲ್ಲ ಕಡೆಗೂ ದಾಳಿ ಮಾಡೋದಕ್ಕೆ ಶುರು ಮಾಡ್ತಾನೆ. ಇದನ್ನು ತಡೆಯೋದಕ್ಕೆ ಯಾರಿಂದಲೂ ಸಾಧ್ಯ ಆಗೋದಿಲ್ಲ. ದೇವಾದಿದೇವತೆಗಳು ಕೂಡ ಸೋಲನ್ನು ಅನುಭವಿಸ್ತಾರೆ. ದೇವತೆಗಳು ಇದನ್ನು ತಡೆಯೋದಕ್ಕೆ ಬ್ರಹ್ಮ, ವಿಷ್ಣು, ಮಹೇಶ್ವರ ತ್ರಿಮೂರ್ತಿಗಳ ಮೊರೆಯನ್ನು ಹೋಗ್ತಾರೆ. ಆಗ ತ್ರಿಮೂರ್ತಿಗಳು ಆದಿಮಾಯೆಯನ್ನು ಸ್ತುತಿಸೋದಕ್ಕೆ ಸೂಚನೆಯನ್ನು ನೀಡ್ತಾರೆ. ಅದರಂತೆ ಭಗವಾನ್ ಬ್ರಹ್ಮ, ವಿಷ್ಣು ಮತ್ತು ಮಹೇಶ್ವರ ಮೂವರು ಸೇರಿ ತಮ್ಮಲ್ಲಿರುವಂತಹ ಶಕ್ತಿಯನ್ನು ಮತ್ತು ದೇವಾದಿದೇವತೆಗಳು ತಮ್ಮಲ್ಲಿರುವಂತಹ ಶಕ್ತಿಯನ್ನು ಸೇರಿಸಿ ಎಲ್ಲ ದೇವತೆಗಳ ಶಕ್ತಿಯಿಂದ ಒಂದು ಹೊಸ ಶಕ್ತಿ ಹೊರಹೊಮ್ಮುತ್ತೆ. ಆಗ ಸೃಷ್ಟಿಯಾದ ಶಕ್ತಿಯೇ ದುರ್ಗಾದೇವಿಯಾಗಿ ಹೊರಹೊಮ್ಮುತ್ತಾಳೆ. 10 ಕೈಗಳನ್ನು ಹೊಂದಿರುವಂತಹ ಸುಂದರ ಸ್ತ್ರೀ ರೂಪದಲ್ಲಿ ದುರ್ಗಾದೇವಿ ಜನಿಸ್ತಾರೆ. ನಂತರ ಎಲ್ಲ ದೇವತೆಗಳು ಉಡುಗೊರೆ ರೂಪದಲ್ಲಿ ಶಸ್ತ್ರವನ್ನು ನೀಡ್ತಾರೆ. ದುರ್ಗಾದೇವಿಗೆ ಶಿವ ತ್ರಿಶೂಲ ಮತ್ತು ಹಾವನ್ನು ನೀಡ್ತಾರೆ. ವಿಷ್ಣುದೇವ ಚಕ್ರವನ್ನು ನೀಡ್ತಾರೆ. ಬ್ರಹ್ಮದೇವ ಕಮಲವನ್ನು ಮತ್ತು ವರುಣದೇವ ಶಂಖವನ್ನು ನೀಡ್ತಾರೆ. ಅಗ್ನಿದೇವ ಈಟಿಯನ್ನು, ಸೂರ್ಯ ಮತ್ತು ವಾಯುದೇವ ಬಿಲ್ಲು ಬಾಣಗಳನ್ನು ನೀಡ್ತಾರೆ. ಇಂದ್ರದೇವ ವಜ್ರಾಯುಧವನ್ನು ನೀಡ್ತಾರೆ ಮತ್ತು ಪರ್ವತಗಳ ರಾಜ ಹಿಮವಂತ ವಸ್ತ್ರ ಮತ್ತು ಸಿಂಹವನ್ನು ನೀಡ್ತಾರೆ ಮತ್ತು ಗಣೇಶ ಖಡ್ಗವನ್ನು ನೀಡ್ತಾರೆ. ಭಗವಾನ್ ವಿಶ್ವಕರ್ಮರು ಕೊಡಲಿ ಮತ್ತು ರಕ್ಷಾ ಕವಚವನ್ನು ದುರ್ಗಾದೇವಿಗೆ ಆ ಉಡುಗೊರೆ ರೂಪದಲ್ಲಿ ನೀಡ್ತಾರೆ. ಈ ಎಲ್ಲ ಆಯುಧಗಳನ್ನು ತೆಗೆದುಕೊಂಡು ದೇವಿ ಯುದ್ಧಕ್ಕೆ ಸಿದ್ಧಳಾಗ್ತಾಳೆ. 9 ದಿನಗಳ ಪರ್ಯಂತ ನಡೆದಂತಹ ಯುದ್ಧದಲ್ಲಿ ದೇವಿ ಸಿಂಹ ಮತ್ತು ಆಯುಧಗಳ ಸಹಾಯದಿಂದ ಮಹಿಷಾಸುರನನ್ನು ಸಂಹರಿಸ್ತಾಳೆ. ಅಂದಿನಿಂದ ನವರಾತ್ರಿ ಹಬ್ಬ ದುರ್ಗಾದೇವಿಯ ವಿಜಯದ ನೆನಪಿಗಾಗಿ ಆಚರಣೆ ಮಾಡಲಾಗುತ್ತೆ. ಇನ್ನೊಂದು ಹಿನ್ನೆಲೆ ಹೇಳಬೇಕು ಅಂತಂದರೆ, ತ್ರೇತಾಯುಗದಲ್ಲಿ ರಾಮನಿಂದ ರಾವಣನ ವಧೆ ಆಗಬೇಕಂತ ಹೇಳಿ ನಾರದ ಮಹರ್ಷಿಯು ಶ್ರೀರಾಮನಿಗೆ ಶರನ್ನವರಾತ್ರಿ ಮಾಡಲು ಹೇಳ್ತಾರೆ. ವ್ರತ ಪೂರ್ಣಗೊಂಡ ನಂತರ ರಾಮ ರಾವಣನನ್ನು ಸಂಹಾರ ಮಾಡ್ತಾರೆ. ಅದು
ವಿಜಯದಶಮಿ ದಿನ ಎಂಬ ನಂಬಿಕೆ ಇದೆ. ಮತ್ತು ದ್ವಾಪರ ಯುಗದಲ್ಲಿ ಪಾಂಡವರು 1 ವರ್ಷ ಅಜ್ಞಾತವಾಸ ಮಾಡುವಾಗ ತಮ್ಮ ಆಯುಧಗಳನ್ನು ಬನ್ನಿ ಮರದಲ್ಲಿ ಮುಚ್ಚಿಟ್ಟಿರ್ತಾರೆ. ಮತ್ತು ದಶಮಿಯ ದಿನಕ್ಕೆ ಅಜ್ಞಾತವಾಸ ಮುಗಿದು ಬನ್ನಿ ಮರದಿಂದ ತಮ್ಮ ಆಯುಧ ಹಿಂಪಡೆದು ಕುರುಕ್ಷೇತ್ರ ಯುದ್ಧದಲ್ಲಿ ಕೌರವರನ್ನು ಸೋಲಿಸಿ ವಿಜಯ ಸಾಧಿಸಿದರು ಅಂಥೇಳಿ ಹೇಳಲಾಗುತ್ತೆ. ಆದ್ದರಿಂದ ಇವರೆಲ್ಲರ ವಿಜಯದ ಸಂಕೇತವಾಗಿ ಈ ದಿನವನ್ನು ವಿಜಯದಶಮಿ ಅಂಥೇಳಿ ಕರೆಯಲಾಗುತ್ತೆ.